ಸಾಲು ಸಾಲು ರಜೆಯ ಬಳಿಕ ಬೆಂಗಳೂರಿನತ್ತ ಜನ ಬರ್ತಿದ್ದಾರೆ. ನೆಲಮಂಗಲದ ಹೆದ್ದಾರಿಯಲ್ಲಿ ಫುಲ್ ಟ್ರಾಫಿಕ್ ಜಾಮ್ ಆಗಿಬಿಟ್ಟಿದೆ. ರಜೆ ಇದ್ದಂತ ಕಾರಣ ಊರಿಗೆ ಹೋದವರೆಲ್ಲರೂ ಕೂಡ ವಾಪಸ್ ಬರ್ತಿದ್ದಾರೆ. ಹೀಗಾಗಿ ತುಮಕೂರು ಬೆಂಗಳೂರು ಹೆದ್ದಾರಿಯಲ್ಲಿ ಸಂಚಾರ ದಟ್ಟಣೆಯಾಗಿದೆ. ಸಾಲು ಸಾಲು ರಜೆಯ ಬಳಿಕ ಎಲ್ಲ ಊರಿಗೆ ಹೋದಂತವರು ವಾಪಸ್ ಬೆಂಗಳೂರಿಗೆ ಬರ್ತಿದ್ದಾರೆ. ಈ ನಿಟ್ಟಿನಲ್ಲಿ ನೆಲಮಂಗಲದ ಹೆದ್ದಾರಿಯಲ್ಲಿ ಫುಲ್ ಟ್ರಾಫಿಕ್ ಜಾಮ್ ಆಗಿದೆ. ಯಾಕಂದ್ರೆ ಸಾಲು ಸಾಲು ರಜೆ ಇತ್ತು, ಸ್ವತಂತ್ರೋತ್ಸವ ಮತ್ತೆ ವೀಕೆಂಡ್ ಬಂದಿರುವಂತಹ ಕಾರಣದಾಗಿ ಎಲ್ಲರೂ ಕೂಡ ತಮ್ಮ ಊರಿಗೆ ಹೋಗಿದ್ರು. ಈಗ ವಾಪಸ್ ಬರ್ತಿದ್ದಾರೆ, ಸೋಮವಾರ ಮತ್ತೆ ಕೆಲಸ ಅಂತ. ಹೀಗಾಗಿ ತುಮಕೂರು ಬೆಂಗಳೂರು ಈ ಹೆದ್ದಾರಿಯಲ್ಲಿ ಫುಲ್ ಟ್ರಾಫಿಕ್ ಜಾಮ್ ಆಗಿದೆ. ಹಾಸನ ನೆಲಮಂಗಲ ರಸ್ತೆಯಲ್ಲಿ ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ ಜಾಮ್ ಆಗಿದೆ. ದೃಶ್ಯದಲ್ಲೂ ಕೂಡ ನಾವು ಗಮನಿಸ್ತಾ ಇದ್ದೀವಿ ನೋಡಿ. ಸಾಮಾನ್ಯವಾಗಿಯೇ ಯಾವಾಗಲೂ ಟ್ರಾಫಿಕ್ ಜಾಮು ಈ ಹೆದ್ದಾರಿಯಲ್ಲೂ ಸಾಮಾನ್ಯ. ಬಟ್ ವೀಕೆಂಡ್ ಬಂತಂತಂದ್ರೆ ಊರಿಗೆ ಹೋಗಿರ್ತಾರೆ. ತುಮಕೂರು ಭಾಗ ಇರ್ಬೋದು, ಮಂಗಳೂರು ಭಾಗ, ಹೀಗೆ ನಾನಾ ಭಾಗಕ್ಕೆ ಊರಿಗೆ ಹೋದವರೆಲ್ಲರೂ ಕೂಡ ವಾಪಸ್ ಬರ್ತಾರೆ. ಈ ನಿಟ್ಟಿನಲ್ಲಿ ಕಂಪ್ಲೀಟ್ ಟ್ರಾಫಿಕ್ ಜಾಮ್ ಆಗಿರೋದು ಕಂಡು ಬರ್ತಾ ಇದೆ. ಹಾಗಾಗಿ ಟ್ರಾಫಿಕ್ ಜಾಮನ್ನು ನಿಯಂತ್ರಣಕ್ಕೆ ತರೋದ್ರಲ್ಲಿ ಪೊಲೀಸರು ಪಾಪ ಹರಸಾಹಸವನ್ನು ಪಟ್ಟಿದ್ದಾರೆ. ನೋಡಿ, ಫುಲ್ ಜಾಮ್ ಆಗಿಬಿಟ್ಟಿದೆ. ಗಂಟೆಗಟ್ಟಲೆ, ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ ನಿಂತಿರೋದು ನೋಡಿ ಹೇಗೆ ಕಾಣಿಸ್ತಾ ಇದೆ. ಎಲ್ಲರೂ ಕೂಡ ಊರಿಗೆ ಹೋಗಿದ್ದವರು ವಾಪಸ್ ಬರ್ತಿರುವಂತಹ ಸಂದರ್ಭದಲ್ಲಿ ಟ್ರಾಫಿಕ್ ಜಾಮ್ ಆಗಿರೋದು. ಈ ನಿಟ್ಟಿನಲ್ಲಿ ಅಂದರೆ ಸಾಲು ಸಾಲು ರಜೆ ಬಂತು, ಎಲ್ಲರೂ ಕೂಡ ಊರಿಗೆ ಹೋಗೋಣ, ಕಂಟಿನ್ಯೂ ಆಗಿ ರಜೆ ಇದೆ ಅನ್ನೋದಾಗಿ ಹೋಗಿದ್ರು. ಅದು ಕೂಡ ಈ ತುಮಕೂರು ಭಾಗದಲ್ಲಿ ಹೋಗೋರು ಇರ್ಬೋದು, ಚಿತ್ರದುರ್ಗ ಮೂಲಕವಾಗಿ ತೀರ್ಥಹಳ್ಳಿಗೆ ಹೋಗೋರು, ಕರಾವಳಿ ಭಾಗಕ್ಕೆ ಹೋಗೋರು, ಹೀಗೆ ನಾನಾ ಭಾಗಕ್ಕೆ ಪ್ರಮುಖ ಒಂದು ಜಂಕ್ಷನ್ ಆಗಿರೋದ್ರಿಂದ ನೆಲಮಂಗಲದಲ್ಲಿ ಯಾವಾಗಲೂ ಕೂಡ ಟ್ರಾಫಿಕ್ ಜಾಮ್ ಆಗುತ್ತೆ. ಟೋಲಿಂದ ಪಾಸ್ ಆದ ನಂತರ ಅದರ ಹಿಂಭಾಗದಲ್ಲೆಲ್ಲ ನೋಡಿ ರಾತ್ರಿ ಯಾವ ರೀತಿಯಾಗಿ ಕಿಲೋಮೀಟರ್ ಗಟ್ಟಲೆ ಜಾಮ್ ಆಗಿದೆ.